ಮೊದಲನೇದಾಗಿ ಎಲ್ಲ ನನ್ನ ಗುಂಡ್ಲುಪೇಟೆ ಹಾಗೂ ಕಬ್ಬಳ್ಳಿ ಜನಗಳಿಗೆ ಸ್ವಾಗತ ಸುಸ್ವಾಗತ, ಅಭಿನಂದನೆಗಳು. ಸೊ ನಾವು ಡೈರೆಕ್ಟಾಗಿ ಈಗ ಟಾಪಿಕ್ಕಿಗೆ ಬಂದ್ಬಿಡ್ತೀನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಕೂಡ ನೋಡಿದ್ದೀವಿ, ಹಾಗೆ ದೊಡ್ಡ ದೊಡ್ಡ ಉದಾಹರಣೆ ಕೂಡ ನೋಡಿದ್ದೀವಿ. ಸೊ ಅದರಲ್ಲಿ ಇವತ್ತು ನಾನು ಉದಾಹರಣೆ ತೊಗೊತೀನಿ ಅಂದರೆ, ಇವತ್ತು ನಾನು ಮಾತಾಡ್ತಾ ಇರೋ ಟಾಪಿಕ್ ಬಂದು ನಾನು ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ KS ನಾಗರತ್ನಮ್ಮ ಅವ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ KS ನಾಗರತ್ನಮ್ಮ ಅವರು ಕಬ್ಬಳ್ಳಿ ಮನೆತನಕ್ಕೆ ಸೊಸೆಯಾಗಿ ಬಂದಂಥವ್ರು. ಸೊ ಇವರು ಬಂದು ಸಾವ್ಕಾರ್ ಸುಬ್ಬಣ್ಣ ಅವರ ಧರ್ಮಪತ್ನಿ ಕೂಡ. ಸೊ ಇವತ್ತು ನಾವು ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸಾವ್ಕಾರ್ ಸುಬ್ಬಣ್ಣ ಅಂದರೆ ಇವರು ಕಬ್ಬಳ್ಳಿ ಮನೆತನದ ಜನ ಆಗಿರ್ತಾರೆ. ಸೊ ಇವರು ತುಂಬ ದಾನ ಆಗಿ ಮತ್ತು ಧರ್ಮಗಳು ಹಾಗೆ ಇವರು ಅಂದರೆ ಅತಿ ದೊಡ್ಡ ಶ್ರೀಮಂತರು ಕೂಡ ಆಗಿರ್ತಾರೆ. ಸೊ ಇವರಿಗೆ ದಾನ ಮಾಡೋದು, ಧರ್ಮ ಮಾಡೋದು, ಜನಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಸೊ ಜನಗಳಿಗೋಸ್ಕರ ಅವರು ತನ್ನ ಜೀವನವನ್ನು ಮುಡಿಪಾಗಿ ಇಟ್ಟಿದ್ದಾರೆ ಅಂತ ಅಂದರೆ ತಪ್ಪಾಗೋದಿಲ್ಲ. KS ನಾಗರತ್ನ ಅವರು ಈ ಕಬ್ಬಳ್ಳಿ ಮನೆತನಕ್ಕೆ ಬರ್ತಾರೆ. ಬಂದು ಅವರು ಮದುವೆ ಸಾವ್ಕಾರ್ ಸುಬ್ಬಣ್ಣ ಅವ್ರನ್ನ ಮದುವೆ ಕೂಡ ಆಗ್ತಾರೆ. ಸೊ ಮದುವೆ ಆಗಿ 10 ವರ್ಷಗಳ ಜೊತೆಯಲ್ಲಿ ಸಂಸಾರ ಕೂಡ ಮಾಡ್ತಾರೆ. ಸಾವ್ಕಾರ್ ಸುಬ್ಬಣ್ಣ ಅವರು ತೀರೋಗ್ತಾರೆ 10 ವರ್ಷ ಆದಮೇಲೆ. ಸೊ ಅವರು ತೀರೋದ್ಮೇಲೆ ಮನೆ ಜವಾಬ್ದಾರಿ ಆಗಿರ್ಬೋದು, ಹಾಗೆಯೇ ಜನಗಳ ಜವಾಬ್ದಾರಿ ಆಗಿರ್ಬೋದು, ಎಲ್ಲ ಜವಾಬ್ದಾರಿನೂ ಇವರೇ ವಹಿಸ್ಕೊತಾರೆ. ಇವರೇ ವಹಿಸ್ಕೊಂಡು ಅವರು ಏನು ಸಮಾಜ ಸೇವೆ ಮಾಡ್ತಾ ಹೋಗ್ತಿದ್ರು, ಜನಗಳಿಗೆ ಹೇಗೆ ಹೆಲ್ಪ್ ಮಾಡ್ತಾ ಹೋಗ್ತಿದ್ರು, ಇವರು ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರ್ತಾರೆ. 1957ರಲ್ಲಿ ಈ ಗುಂಡ್ಲುಪೇಟೆ ಕಾನ್ಸ್ಟಿಟ್ಯೂಯೆನ್ಸಿ ಫಾರ್ಮ್ ಆಗುತ್ತೆ. ಅಂದರೆ ಗುಂಡ್ಲುಪೇಟೆಯಲ್ಲಿ ಅಲ್ಲಿ ತನಕ ಯಾವುದೇ ಥರ ರಾಜಕೀಯ ಆಗಿರ್ಬೋದು ಯಾವುದು ಇನ್ನೂ ಸ್ಟಾರ್ಟ್ ಆಗಿರಲ್ಲ. 1957ರಲ್ಲಿ ಸ್ಟಾರ್ಟ್ ಆಗುತ್ತೆ. ಆಗ ಇಲ್ಲಿನ ಜನಗಳೇನು ಮಾಡ್ತಾರೆ, ನಾಗರತ್ನಮ್ಮ ಅವ್ರನ್ನ ಒತ್ತಾಯ ಮಾಡ್ತಾರೆ. ತಾಯಿ ನೋಡು, ಅವ್ರನ್ನ ಅಮ್ಮ ಅಂತ ಕೂಡ ಇಲ್ಲಿ ಕರಿತಾ ಇರ್ತಾರೆ ಜನಗಳು. ಅವ್ರನ್ನ ಏನು ಮಾಡ್ತಾರೆ, ತಾಯಿ ನೋಡು ನೀನು ಎಲೆಕ್ಷನ್ಗೆ ನಿಲ್ಲೇಬೇಕು, ಇಲ್ಲಿ ನಮ್ಮ ಜನಗಳನ್ನ ನೋಡ್ಕೊಳ್ಳೋವಂಥವ್ರು ನಮಗೆ ಯಾರು ಹೊರಗಡೆಯಿಂದ ಯಾರು ಬೇಡ, ಒಳಗಡೆ ಇರೋರೇ ಬೇಕು, ಇಲ್ಲಿನವರೇ ಬೇಕು. ಅದಕ್ಕೆ ಕಾರಣ ನೀವೇ ಬಂದು ಇಲ್ಲಿ ರಾಜಕೀಯಕ್ಕೆ ನಿಂತ್ಕೊಂಡು ಇಲ್ಲಿ ಅಲ್ಲೆಲ್ಲ ಗೆದ್ದು ನಮ್ಮ ಎಲ್ಲ ಜನಗಳನ್ನ ನೀವು ನೋಡ್ಕೊಬೇಕು ಅನ್ನೋ ಕಾರಣಕ್ಕೆ ಜನಗಳೇನು ಮಾಡ್ತಾರೆ, ಒತ್ತಾಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಫೋರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಫೋರ್ಸ್ ಮಾಡಿದ ಕಾರಣ ಏನು ಮಾಡ್ತಾರೆ, KS ನಾಗರತ್ನಮ್ಮ ಅವರು ರಾಜಕೀಯಕ್ಕೆ ಬರಬೇಕಾಗುತ್ತೆ. 1957ರಲ್ಲಿ KS ನಾಗರತ್ನಮ್ಮ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ಕೊತಾರೆ. ಸೊ ಆಪೋಸಿಟ್ ಬಂದು KS ಶಿವರುದ್ರಪ್ಪ, ಇವರು ಕಾಂಗ್ರೆಸ್ ಪಕ್ಷದಲ್ಲಿ ನಿಂತಂಥವ್ರು. ಇವರ ವಿರುದ್ಧ ಏನು ಮಾಡ್ತಾರೆ, 24,955 ವೋಟ್ಗಳನ್ನ ತಗೊಂಡು ವಿನ್ ಆಗ್ತಾರೆ. ಸೊ ಹಾಗೆಯೇ ಮತ್ತೆ 5 ವರ್ಷ ಅಂದರೆ 1962ರಲ್ಲಿ ಕೂಡ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಅವರ ವಿರುದ್ಧನೇ ಅಂದರೆ HK ಶಿವರುದ್ರಪ್ಪ ಅವರ ಮೇಲೆ ವಿನ್ ಆಗ್ತಾರೆ 22,765 ಮತದ ಅಂತರದಲ್ಲಿ. ಹಾಗೆಯೇ ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಅಂದರೆ 1967 ಆ ಟೈಮಲ್ಲಿ ಜಯದೇವಪ್ಪ ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಅವರು ಏನು ಮಾಡ್ತಾರೆ, ಕಾಂಗ್ರೆಸ್ ಪಕ್ಷದವರು ಇವರು ವಿನ್ ಆಗ್ತಾ ಹೋಗ್ತಾ ನೋಡ್ತಾ ಅಂದರೆ ಇವರು ಹೇಗೆ ವಿನ್ ಆಗ್ತಾ ಇದ್ದಾರೆ, ಜನಗಳ ಸಪೋರ್ಟ್ಗಳನ್ನೆಲ್ಲ ನೋಡಿ ಅವ್ರೇನು ಮಾಡ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನ ಮಾಡ್ಕೊತಾರೆ. ಅಂದರೆ ಮೇಡಮ್ ನೀವು ಇಂಡಿಪೆಂಡೆಂಟಾಗಿ ನಿಂತಿದೆಯಲ್ಲ ಸಾಕು, ಸೊ ಈಗ ನಮ್ಮ ಪಕ್ಷಕ್ಕೆ ಬನ್ನಿ, ನಮ್ಮ ಪಕ್ಷದಲ್ಲೂ ನೀವು ಸೇವೆ ಮಾಡಿ, ಜನಗಳಿಗೂ ಸೇವೆ ಮಾಡಿ, ನಮಗೂ ನಮ್ಮ ಒಳ್ಳೆ ಹೆಸರು ಬರುತ್ತೆ, ಹಾಗೆ ಗೌರವ ಬರುತ್ತೆ ಅಂತ ಏನು ಮಾಡ್ತಾರೆ ಕಾಂಗ್ರೆಸ್ ಅವರು ಮತ್ತೆ ಅವ್ರನ್ನ ಕರ್ಕೊತಾರೆ. ಮತ್ತು ಆ ಟೈಮಲ್ಲೂ ಕೂಡ ವಿನ್ ಆಗ್ತಾ ಹೋಗ್ತಾರೆ. 3 ಬಾರಿ ವಿನ್ ಆದಂಥ ನಮ್ಮ KS ನಾಗರತ್ನಮ್ಮ ಅವ್ರಿಗೆ 4ನೇ ಬಾರಿ ವಿನ್ ಆಗೋದಂತೂ ಕಷ್ಟನೇ ಆಗಿರಲ್ಲ. ಯಾಕೆ ಅಂದರೆ ಜನಗಳು ಎಷ್ಟು ಪ್ರೀತಿ ಮತ್ತು ಅಪಾರವಾದ ನಂಬಿಕೆ ಇಟ್ಟಿರ್ತಾರೆ ಅಂದರೆ ಇವ್ರ ಮೇಲೆ ಅಷ್ಟೇ ಅಪಾರವಾದ ಪ್ರೀತಿ ಮತ್ತು ನಂಬಿಕೆಯನ್ನು ಇವರು ಅದೇ ರೀತಿ ಉಳಿಸ್ಕೊಳ್ತಾ ಬಂದಿರ್ತಾರೆ. ಹಾಗೆಯೇ 1972 ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ನಿಲ್ಕೊತಾರೆ. ನಿಂತವರು ಬಸಪ್ಪ ಅವರ ವಿರುದ್ಧ 30,000 ಅಂತರದಲ್ಲಿ ವಿನ್ ಆಗ್ತಾ ಹೋಗ್ತಾರೆ. ಹಾಗೆಯೇ ಈ ಎಲೆಕ್ಷನಲ್ಲಿ ಗೆದ್ದು ಇವರೇನು ಮಾಡ್ತಾರೆ, ಮಹಿಳಾ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ. ನಮ್ಮ ಕರ್ನಾಟಕದ ಮೊದಲನೆಯ ಮಹಿಳಾ ಸ್ಪೀಕರ್ ಆಗಿ ನಮ್ಮ ರಾಜ್ಯಸಭೆಗೆ ಇವ್ರನ್ನೇನು ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಸೊ ಇಲ್ಲೂ ಕೂಡ ಸೇವೆ ಸಲ್ಲಿಸ್ಕೊಂಡು ಹೋಗಿ ಹಾಗೆ ಮಹಿಳಾ ಸ್ಪೀಕರ್ ಆಗೂ ಕೂಡ ಸೇವೆನ ಸಲ್ಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆಯೇ ಹೋಗ್ತಾ 1978ರಲ್ಲಿ ಏನು ಮಾಡ್ತಾರೆ, ಕಂಟಿನ್ಯೂಸ್ ಆಗಿ 4 ಬಾರಿ ಗೆದ್ದಂಥ ಇವರು 1 ಬಾರಿ ಸೋಲನ್ನು ಅನುಭವಿಸ್ಬೇಕಾಗುತ್ತೆ. ಸೊ ಇದು ಶಿವರುದ್ರಪ್ಪ ಅವರು ಮತ್ತೆ ಕಮ್ಬ್ಯಾಕ್ ಮಾಡ್ತಾರೆ. ಅಂದರೆ ಸ್ಟ್ರಾಂಗ್ಲಿ ಕಮ್ಬ್ಯಾಕ್ ಮಾಡಿ ಶಿವರುದ್ರಪ್ಪ ಅವ್ರು ಏನು ಮಾಡ್ತಾರೆ, KS ನಾಗರತ್ನಮ್ಮ ಅವ್ರನ್ನ ಸೋಲಿಸ್ತಾರೆ. ಸೊ ಈ ಕಂಟಿನ್ಯೂಸ್ ಆಗಿ 4 ಬಾರಿ ಸೋತಂಥ ಶಿವರುದ್ರಪ್ಪ ಅವರು ಕೊನೆಯದಾಗಿ ಮತ್ತೆ ಇವ್ರ ಮೇಲೆ ವಿನ್ ಆಗ್ತಾರೆ. ಸೊ ಈ ವಿನ್ ಆಗಿ ಮತ್ತೆ ಹಠ ಮತ್ತು ಛಲನ ಬಿಡೋದಿಲ್ಲ. ನೋಡಿ, ನಾನು ಅದಕ್ಕೆ ಹೇಳಿದ್ದು, ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದು ಸಣ್ಣ ಉದಾಹರಣೆ ಅಂತ ಹೇಳ್ದಲ್ಲ. ಮತ್ತೇನು ಮಾಡ್ತಾರೆ, 1983ರಲ್ಲಿ ಮತ್ತೆ ಎಲೆಕ್ಷನಿಗೆ ನಿಂತ್ಕೊತಾರೆ. ಮತ್ತೆ ಎಲೆಕ್ಷನಿಗೆ ನಿಂತ್ಕೊಂಡು ಮತ್ತೆ ವಿನ್ ಆಗ್ತಾರೆ. 44,085 ವೋಟಲ್ಲಿ ಮತ್ತೆ ವಿನ್ ಆಗ್ತಾ ಹೋಗ್ತಾರೆ. ಹಾಗೆಯೇ ನೆಕ್ಸ್ಟ್ ಎಲೆಕ್ಷನ್ 1985ರಲ್ಲೂ ಕೂಡ ನಿಂತ್ಕೊತಾರೆ. 85ರಲ್ಲೂ ಕೂಡ ನಿಂತ್ಕೊಂಡು ಮತ್ತೆ ವಿನ್ ಆಗ್ತಾರೆ. ಹಾಗೆಯೇ 1989ರಲ್ಲಿ ಪ್ರಸಾದ್ ಅನ್ನೋರ ವಿರುದ್ಧ ನಿಂತ್ಕೊಂಡು ಮತ್ತೆ
ಕಂಟಿನ್ಯೂಸ್ ಆಗಿ 7 ಬಾರಿ ಸತತವಾಗಿ, ಅಂದರೆ ಒಂದು ಸತಿ ಸೋತಿರ್ತಾರೆ, ಅದನ್ನು ಬಿಟ್ಟರೆ ಕಂಟಿನ್ಯೂಸ್ ಆಗಿ 7 ಬಾರಿ MLA ಆಗ್ತಾ ಹೋಗ್ತಾರೆ. ಈ MLA ಆದಾಗ ಅವರಿಗೆ ಏನು ಮಾಡ್ತಾರೆ, ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾರೆ, ಫ್ಯಾಮಿಲಿ ಹಾಗೂ ವೆಲ್ಫೇರ್ ಮಿನಿಸ್ಟರ್ ಆಗಿ ಇವ್ರನ್ನ ಪ್ರಮೋಟ್ ಕೂಡ ಮಾಡ್ತಾರೆ ಕರ್ನಾಟಕ ಸರ್ಕಾರ. ಅಲ್ಲೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. ಸೊ ನೋಡಿ, ಇದು ನಾಗರತ್ನಮ್ಮ ಅವರ ಶಾರ್ಟ್ ಆ್ಯಂಡ್ ಸ್ವೀಟ್ ಸ್ಟೋರಿ. ಇನ್ನು ಇದರ ಬಗ್ಗೆ ಇನ್ನೂ ತುಂಬ ತಿಳ್ಕೊಳ್ತಾ ಹೋಗೋಣ. ಹಾಗೆಯೇ ನಮ್ಮ KS ನಾಗರತ್ನಮ್ಮ ಆಗಿರ್ಬೋದು, ಹಾಗೆ ನಮ್ಮ ಸಾವುಕಾರ ಸುಬ್ಬಣ್ಣ ಆಗಿರ್ಬೋದು, ಇವ್ರ ಬಗ್ಗೆ, ಇವ್ರ ಮನೆ ಎಲ್ಲ ಪ್ರತಿಯೊಂದೂ ತಿಳ್ಕೊಳ್ತಾ ಹೋಗೋಣ. ಸೊ ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇದೇ ನೋಡಿ ನಮ್ಮ ಸಾವುಕಾರ ಸುಬ್ಬಣ್ಣ ಹಾಗೂ KS ನಾಗರತ್ನಮ್ಮ ಅವರ ಮನೆ. ಅವರು ಇದ್ದಾಗ ಅವರು ಬದುಕಿದಂಥ ಮನೆ ಇದು. ಮರಳಿಸು ಹೊಸ ಚೇತನವ ಬಳಲಿದ ಮನಗಳಿಗೆ. ಸಾರುವ ಶುಭ ಸಂದೇಶ ಕಾಲರಥವ ನೀರಿ.